ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರು ಬ್ಯಾಚಲರ್ ಆಫ್ ಗಲ್ವಾನ್ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಈ ಚಿತ್ರದ ಟೀಸರ್ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆಯಾಗ್ತಿದೆ. ಈಗ ಅಭಿಮಾನಿಗಳು ಈ ಚಿತ್ರದ ಕಥೆ ನಿಖರವಾಗಿ ಏನು ಎಂದು ಆಶ್ಚರ್ಯಪಡುತ್ತಿದ್ದಾರೆ. ವಾಸ್ತವವಾಗಿ ಈ ಬಹುನಿರೀಕ್ಷಿತ ಚಿತ್ರದ ಕಥೆಯು ನೈಜ ಘಟನೆಯನ್ನು ಆಧರಿಸಿದೆ. ಈ ಮಧ್ಯೆ ಸಿನಿಮಾದ ಟೀಸರ್ ಟ್ರೋಲ್ ಆಗುತ್ತಿದೆ. ಸಲ್ಮಾನ್ ಖಾನ್ ಅವರ ಬಹುನಿರೀಕ್ಷಿತ ಚಿತ್ರ ಬ್ಯಾಟಲ್ ಆಫ್ ಗಲ್ವಾನ್ 2020ರಲ್ಲಿ ಲಡಾಖ್ನ ಗಲ್ವಾನ್ ಕಣಿವೆಯಲ್ಲಿ ಭಾರತ ಮತ್ತು ಚೀನಾ ನಡುವಿನ ಘರ್ಷಣೆಯನ್ನು ಆಧರಿಸಿದೆ. ಇದು ಭಾರತೀಯ ಮತ್ತು ಚೀನಾದ ಸೈನಿಕರ ನಡುವಿನ ಪ್ರಮುಖ ಘರ್ಷಣೆಯಾಗಿದೆ. ಈ ಘರ್ಷಣೆ ಜೂನ್ 2020ರಲ್ಲಿ ನಡೆಯಿತು. ಜೂನ್ 15ರಂದು ನಿಯಂತ್ರಣ ರೇಖೆಯ ಉದ್ದಕ್ಕೂ ಎರಡೂ ದೇಶಗಳ ಸೇನೆಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಯಿತು. ಇದು ಹಿಂಸಾತ್ಮಕ ಘಟನೆಯಾಗಿದ್ದು, ಇದರಿಂದಾಗಿ ಎರಡೂ ಕಡೆ ಸಾವು ನೋವುಗಳು ಸಂಭವಿಸಿದವು. ಗಡಿಯ ಬಳಿ ಬಂದೂಕುಗಳನ್ನು ಬಳಸಬಾರದು ಎಂಬ ಒಪ್ಪಂದದಿಂದಾಗಿ ಸೈನಿಕರು ಕೋಲುಗಳು ಮತ್ತು ಕಲ್ಲುಗಳನ್ನು ಬಳಸಿ ಹೋರಾಡಿದರು. ಇದನ್ನು ಆಧರಿಸಿ ಸಿನಿಮಾ ಮಾಡಲಾಗಿದೆ. ಈ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಕರ್ನಲ್ ಬಿ ಸಂತೋಷ್ ಬಾಬು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರು 16 ಬಿಹಾರ ರೆಜಿಮೆಂಟ್ ಅನ್ನ ಮುನ್ನಡೆಸಿದ್ರು ಮತ್ತು ಮಹಾವೀರ ಚಕ್ರವನ್ನ ಪಡೆದರು. ಸಲ್ಮಾನ್ ಖಾನ್ ಅಭಿನಯದ ಬ್ಯಾಟಲ್ ಆಫ್ ಗಲ್ವಾನ್ ಏಪ್ರಿಲ್ 17, 2026ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. ಈ ಚಿತ್ರವನ್ನ ಕೆಲವರು ಗೇಮ್ ಆಫ್ ಥ್ರೋನ್ಸ್ನ ದೃಶ್ಯಕ್ಕೆ ಹೋಲಿಕೆ ಮಾಡಿದ್ದಾರೆ. ಇನ್ನು ಕೆಲವರು ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಅವರ ಎಕ್ಸ್ಪ್ರೆಷನ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅಪೂರ್ವ ಲಿಖಿಯಾ ನಿರ್ದೇಶನದ ಈ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಮತ್ತು ಚಿತ್ರರಂಗದ ಸಂಘ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಚಿತ್ರದ ಪೋಷಕ ಪಾತ್ರದಲ್ಲಿ ಅಭಿಲಾಷ್ ಚೌಧರಿ, ಅಂಕುರ್ ಭಾಟಿಯಾ, ವಿಪಿನ್ ಭರದ್ವಾಜ್, ಝೇನ್ ಶಾ, ಹೀರಾ ಸೋಹಲ್, ನಿರ್ಭಯ್ ಚೌಧರಿ, ಸಿದ್ಧಾರ್ಥ್ ಮೌಲಿ, ಅಭಿಶ್ರೀ ಸೇನ್ ಮತ್ತು ಅನೇಕರಿದ್ದಾರೆ. ಈ ಚಿತ್ರವನ್ನು ಸಲ್ಮಾನ್ ಖಾನ್ ಫಿಲ್ಮ್ಸ್ ಅಡಿಯಲ್ಲಿ ಸಲ್ಮಾನ್ ಖಾನ್ ನಿರ್ಮಿಸಿದ್ದಾರೆ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರು ಬ್ಯಾಚಲರ್ ಆಫ್ ಗಲ್ವಾನ್ ಚಿತ್ರದಲ್ಲಿ ನಟಿಸಿದ್ದಾರೆ. ಈ ಸಿನಿಮಾ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಈ ಚಿತ್ರದ ಟೀಸರ್ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆಯಾಗ್ತಿದೆ. ಈಗ ಅಭಿಮಾನಿಗಳು ಈ ಚಿತ್ರದ ಕಥೆ ನಿಖರವಾಗಿ ಏನು ಎಂದು ಆಶ್ಚರ್ಯಪಡುತ್ತಿದ್ದಾರೆ. ವಾಸ್ತವವಾಗಿ ಈ ಬಹುನಿರೀಕ್ಷಿತ ಚಿತ್ರದ ಕಥೆಯು ನೈಜ ಘಟನೆಯನ್ನು ಆಧರಿಸಿದೆ. ಈ ಮಧ್ಯೆ ಸಿನಿಮಾದ ಟೀಸರ್ ಟ್ರೋಲ್ ಆಗುತ್ತಿದೆ. ಸಲ್ಮಾನ್ ಖಾನ್ ಅವರ ಬಹುನಿರೀಕ್ಷಿತ ಚಿತ್ರ ಬ್ಯಾಟಲ್ ಆಫ್ ಗಲ್ವಾನ್ 2020ರಲ್ಲಿ ಲಡಾಖ್ನ ಗಲ್ವಾನ್ ಕಣಿವೆಯಲ್ಲಿ ಭಾರತ ಮತ್ತು ಚೀನಾ ನಡುವಿನ ಘರ್ಷಣೆಯನ್ನು ಆಧರಿಸಿದೆ. ಇದು ಭಾರತೀಯ ಮತ್ತು ಚೀನಾದ ಸೈನಿಕರ ನಡುವಿನ ಪ್ರಮುಖ ಘರ್ಷಣೆಯಾಗಿದೆ. ಈ ಘರ್ಷಣೆ ಜೂನ್ 2020ರಲ್ಲಿ ನಡೆಯಿತು. ಜೂನ್ 15ರಂದು ನಿಯಂತ್ರಣ ರೇಖೆಯ ಉದ್ದಕ್ಕೂ ಎರಡೂ ದೇಶಗಳ ಸೇನೆಗಳ ನಡುವೆ ಉದ್ವಿಗ್ನತೆ ಹೆಚ್ಚಾಯಿತು. ಇದು ಹಿಂಸಾತ್ಮಕ ಘಟನೆಯಾಗಿದ್ದು, ಇದರಿಂದಾಗಿ ಎರಡೂ ಕಡೆ ಸಾವು ನೋವುಗಳು ಸಂಭವಿಸಿದವು. ಗಡಿಯ ಬಳಿ ಬಂದೂಕುಗಳನ್ನು ಬಳಸಬಾರದು ಎಂಬ ಒಪ್ಪಂದದಿಂದಾಗಿ ಸೈನಿಕರು ಕೋಲುಗಳು ಮತ್ತು ಕಲ್ಲುಗಳನ್ನು ಬಳಸಿ ಹೋರಾಡಿದರು. ಇದನ್ನು ಆಧರಿಸಿ ಸಿನಿಮಾ ಮಾಡಲಾಗಿದೆ. ಈ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಕರ್ನಲ್ ಬಿ ಸಂತೋಷ್ ಬಾಬು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರು 16 ಬಿಹಾರ ರೆಜಿಮೆಂಟ್ ಅನ್ನ ಮುನ್ನಡೆಸಿದ್ರು ಮತ್ತು ಮಹಾವೀರ ಚಕ್ರವನ್ನ ಪಡೆದರು. ಸಲ್ಮಾನ್ ಖಾನ್ ಅಭಿನಯದ ಬ್ಯಾಟಲ್ ಆಫ್ ಗಲ್ವಾನ್ ಏಪ್ರಿಲ್ 17, 2026ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ. ಈ ಚಿತ್ರವನ್ನ ಕೆಲವರು ಗೇಮ್ ಆಫ್ ಥ್ರೋನ್ಸ್ನ ದೃಶ್ಯಕ್ಕೆ ಹೋಲಿಕೆ ಮಾಡಿದ್ದಾರೆ. ಇನ್ನು ಕೆಲವರು ಸಿನಿಮಾದಲ್ಲಿ ಸಲ್ಮಾನ್ ಖಾನ್ ಅವರ ಎಕ್ಸ್ಪ್ರೆಷನ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಅಪೂರ್ವ ಲಿಖಿಯಾ ನಿರ್ದೇಶನದ ಈ ಚಿತ್ರದಲ್ಲಿ ಸಲ್ಮಾನ್ ಖಾನ್ ಮತ್ತು ಚಿತ್ರರಂಗದ ಸಂಘ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಚಿತ್ರದ ಪೋಷಕ ಪಾತ್ರದಲ್ಲಿ ಅಭಿಲಾಷ್ ಚೌಧರಿ, ಅಂಕುರ್ ಭಾಟಿಯಾ, ವಿಪಿನ್ ಭರದ್ವಾಜ್, ಝೇನ್ ಶಾ, ಹೀರಾ ಸೋಹಲ್, ನಿರ್ಭಯ್ ಚೌಧರಿ, ಸಿದ್ಧಾರ್ಥ್ ಮೌಲಿ, ಅಭಿಶ್ರೀ ಸೇನ್ ಮತ್ತು ಅನೇಕರಿದ್ದಾರೆ. ಈ ಚಿತ್ರವನ್ನು ಸಲ್ಮಾನ್ ಖಾನ್ ಫಿಲ್ಮ್ಸ್ ಅಡಿಯಲ್ಲಿ ಸಲ್ಮಾನ್ ಖಾನ್ ನಿರ್ಮಿಸಿದ್ದಾರೆ.